ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಎಸ್ ಆರ್ಗೆ ಸಂಬಂಧಪಟ್ಟಂತೆ ಏನು ರಾಜ್ಯದಲ್ಲಿ ಇವಾಗ ವಿಶೇಷ ಮತದಾರರ ಪರಿಷ್ಕರಣೆ ನಡೀತಾ ಇದೆ. ವಿಶೇಷ ಮತದಾರರ ಪರಿಷ್ಕರಣೆ ನಡೀತಾ ಇರೋದ್ರಿಂದ ಈಗಾಗಲೇ ಮುಕ್ತಾಯ ಹಂತಕ್ಕೆ ಬಂದಿರುವುದರ ಕಾರಣಕ್ಕಾಗಿ ಇನ್ನೂ 2-3 ದಿನಗಳ ಬಾಕಿ ಇರುವಂಥದ್ದು. ಹೀಗಾಗಿ ವೀಕ್ಷಕರೇ, ಒಂದು ರಾಜ್ಯ ಸರ್ಕಾರದ ಕಡೆಯಿಂದ 5 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು, ಅಪ್ಡೇಟ್ಗಳನ್ನು ತಮಗೆ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಿದ್ದೀನಿ. ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕಡೆ ತನಕ ವಾಚ್ ಮಾಡಿ ವೀಕ್ಷಕರೇ. ಹಾಗಾದರೆ ವೀಕ್ಷಕರೇ, ಈ ಒಂದು ಸರ್ಕಾರದ ಕಡೆಯಿಂದ 5 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ಗಳು ಏನು ಅಂತ ನೋಡೋದಾದರೆ, ಏನಿದು 1.11 ಕೋಟಿ ಮತದಾರರ ಹೆಸರು ಡಿಲೀಟ್. ಮತ್ತು ಎರಡನೇ ಅಪ್ಡೇಟ್ ಅಂತಂದರೆ, ನಿಮ್ಮ ಒಂದು ಹೆಸರು ಉಳಿಯುತ್ತಾ ಈ ಒಂದು SIR ಲಿಸ್ಟಲ್ಲಿ. ಹಾಗಾದರೆ ಈ ಒಂದು SIR ಲಿಸ್ಟಲ್ಲಿ ನೀವು ಹೆಸರನ್ನ ಉಳಿಬೇಕು ಅಂತಂದರೆ, ಅಥವಾ ನಿಮ್ಮ ಒಂದು BLO ಅವರು ನಿಮ್ಮೊಂದು SIR ಎನ್ಯುಮರೇಷನ್ ಫಾರ್ಮ್ನ ಅಪ್ಲೋಡ್ ಮಾಡಿದ ಮೇಲೆ, ಆ ಒಂದು ಅಪ್ಲೋಡ್ ಮಾಡಿರ್ತಕ್ಕಂಥ ಫಾರಮ್ ಏನಿದೆ ಸಕ್ಸಸ್ಫುಲ್ ಆಗಿ ನಿಮ್ಮೊಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆನಾ ಅಥವಾ ಇಲ್ವಾ, ನಿಮ್ಮ ಒಂದು ಮೊಬೈಲ್ ಮುಖಾಂತರ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇನ್ನು ಮೂರನೇದಾಗಿ ವೀಕ್ಷಕರೇ, SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಯಾವ ರೀತಿ ಏನು ಇವಾಗ ಆಗಸ್ಟ್ 17ನೇ ತಾರೀಕು SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಆಗ್ತಾ ಇದೆ. ಆ ಒಂದು SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಯಾವ ರೀತಿ ಆಗಸ್ಟ್ 17ನೇ ತಾರೀಕು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಮೊಬೈಲ್ ಮುಖಾಂತರವೇ ಅಂತ ಚೆಕ್ ಮಾಡೋದು ಯಾವ ರೀತಿ ಸ್ಟೆಪ್ ಅಂತ ತಮಗೆ ಕಂಪ್ಲೀಟಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಇನ್ನು ವೀಕ್ಷಕರೇ, 2 ಮತದಾರರ ಲಿಸ್ಟ್ನಲ್ಲಿ ನಿಮ್ಮ ಒಂದು ಹೆಸರು ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು, ಮತ್ತು ನೀವು ಫೈನಲ್ ಲಿಸ್ಟ್ನಲ್ಲಿ ನಿಮ್ಮ ಒಂದು ಹೆಸರನ್ನ ಯಾವ ರೀತಿ ಉಳಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಇನ್ನು ವೀಕ್ಷಕರೇ, ಕೊನೆಯದಾಗಿ 5ನೇದಾಗಿ ಯಾರಿಗೆಲ್ಲ ಈ ಒಂದು ನೋಟಿಸ್ ಬರುತ್ತೆ ಚುನಾವಣಾ ಆಯೋಗದ ಕಡೆಯಿಂದ, ಅಂತಹ ಒಂದು ಮತದಾರರಿಗೆ ಚುನಾವಣಾ ಆಯೋಗದಿಂದ ನೋಟಿಸ್ ಕೊಡ್ತಾರೆ. ಇದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ದೇಶದಲ್ಲಿ ಅತಿ ಹೆಚ್ಚು ಮತದಾರರ ಹೆಸರುಗಳನ್ನು ಡಿಲೀಟ್ ಆಗ್ತಾ ಇರುವ ರಾಜ್ಯ ನಮ್ಮ ಒಂದು ಕರ್ನಾಟಕ ರಾಜ್ಯ ಅಂತ ಈಗಾಗಲೇ ಸಾಕಷ್ಟು ಮೂಲಗಳಿಂದ ಮಾಹಿತಿನ ಬರ್ತಾ ಇರುವಂಥದ್ದು. ಅಂದರೆ ದೇಶದಲ್ಲಿ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾರರ ಹೆಸರುಗಳನ್ನು ಡಿಲೀಟ್ ಆಗುವ ಸಾಧ್ಯತೆ ಇದೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಅಂದರೆ ರಾಜ್ಯದಲ್ಲಿ ಸುಮಾರು 1.11 ಕೋಟಿ ಮತದಾರರ ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಈ SIRಗೆ ಸಂಬಂಧಪಟ್ಟಂತೆ ಈ ಮುಖ್ಯವಾಗಿರತಕ್ಕಂಥ 5 ಅಪ್ಡೇಟ್ಸ್ಗಳನ್ನ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ, ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ಅಪ್ಡೇಟ್ ಏನು ಅಂತ ನೋಡ್ತಾಯಿದ್ರೆ, ಏನು ರಾಜ್ಯದಲ್ಲಿ ಇವಾಗ 1.11 ಕೋಟಿ ಮತದಾರರ ಹೆಸರುಗಳನ್ನು ಡಿಲೀಟ್ ಆಗೋ ಸಾಧ್ಯತೆ ಇದೆ. ಯಾರದೆಲ್ಲ ಹೆಸರುಗಳನ್ನು ಡಿಲೀಟ್ ಆಗ್ತಾ ಇದೆ ಅಂತ ನೋಡೋದಾದರೆ, ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ, ಮತದಾರರ ಪಟ್ಟಿಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಬಹುತೇಕ ಪೂರ್ಣಗೊಂಡಿದ್ದು, ದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದ ಅನುಮಾನಾಸ್ಪದ ಸ್ಥಳಾಂತರಗೊಂಡ ಮತ್ತು ಮೃತ ಹಾಗೂ ದ್ವಿಪ್ರತಿ ಅಂದರೆ ವೀಕ್ಷಕರೇ ASDDO ಅಂದರೆ ಆಬ್ಸೆಂಟ್ ಆ್ಯಂಡ್ ಶಿಫ್ಟೆಡ್, ಡೆತ್ ಆ್ಯಂಡ್ ಡೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ಅಂತ ಮತದಾರರು ಕರ್ನಾಟಕದಲ್ಲೇ ಪತ್ತೆಯಾಗಿದ್ದರೆ, ಒಟ್ಟು 5.54 ಕೋಟಿ ಮತದಾರರ ಪೈಕಿ ಸುಮಾರು 1.11 ಕೋಟಿ ಅಂದರೆ ಶೇಕಡಾ 20.4% ಮತದಾರರ ಹೆಸರುಗಳು ಈ ಪಟ್ಟಿಗೆ ಸೇರ್ಪಡೆಯಾಗಿದ್ದು, ಇಷ್ಟು ಬೃಹತ್ ಸಂಖ್ಯೆಯ ಹೆಸರುಗಳು ಕರಡು ಪಟ್ಟಿಯಿಂದ ಕೈಬಿಟ್ಟು ಹೋಗುವ ಭೀತಿ ಎದುರಾಗಿದೆ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸಿದ್ದಾರೆ ವೀಕ್ಷಕರೇ. ಅಂದರೆ ಸುಮಾರು ರಾಜ್ಯದಲ್ಲಿ 20.4% ಏನು ಮತದಾರರ ಹೆಸರುಗಳಿದೆ ಈ ಒಂದು ASDDO ಪಟ್ಟಿಗೆ ಸೇರಿಸಲಾಗಿದೆ ಅಂತ ತಿಳಿಸಿದ್ದಾರೆ ವೀಕ್ಷಕರೇ. ASDDO ಅಂತಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್ ಆ್ಯಂಡ್ ಡೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ಅಂತ. ಅಂದರೆ ಗೈರು ಹಾಜರಾದಂಥವರು, ಸ್ಥಳಾಂತರಗೊಂಡಂಥವರು, ಮತ್ತು ಮರಣ ಹೊಂದಿರತಕ್ಕಂಥವ್ರು, ಮತ್ತು ಯಾರೆಲ್ಲ ಒಂದು ನಕಲಿ ಮತ್ತು ಎರಡೆರಡು ಕಡೆ ಈ ಒಂದು ಲಿಸ್ಟಲ್ಲಿ ಹೆಸರಿದೆ ಅಂಥವರು, ಮತ್ತು ಇತರರು ಕೂಡ ಒಟ್ಟು ಟೋಟಲ್ ಆಗಿ 1.11 ಕೋಟಿ ಮತದಾರರ ಹೆಸರುಗಳೇನಿದೆ ಈ ಒಂದು ASDDO ಪಟ್ಟಿಗೆ ಸೇರ್ಪಡೆಯಾಗಿರುವಂಥದ್ದು. ಇಂತಹ ಮತದಾರರ ಹೆಸರುಗಳನ್ನು ಮುಂದೆ ಸರಿಯಾಗಿ ಅವರು ದಾಖಲೆಗಳನ್ನು ನೋಟಿಸ್ ಬರುತ್ತೆ ವೀಕ್ಷಕರೇ. ಅಂತಂದರೆ ಇವರ ಹೆಸರುಗಳನ್ನು ಈಗ ಸದ್ಯಕ್ಕೆ ಡಿಲೀಟ್ ಆಗೋದಿಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಕರಡು ಮತದಾರರ ಪಟ್ಟಿ ಬರುತ್ತೆ, ಕರಡು ಮತದಾರರ ಪಟ್ಟಿನ ಬಿಡುಗಡೆ ಆದಮೇಲೆ ಯಾರೆಲ್ಲ ಸೂಕ್ತ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡ್ತಾರೆ, ಸಬ್ಮಿಟ್ ಮಾಡಿದ ಮೇಲೆ ಅಂಥವರ ಹೆಸರುಗಳನ್ನು ಮಾತ್ರ ಚುನಾವಣಾ ಆಯೋಗದಲ್ಲಿ ಒಂದು ಫೈನಲ್ ಲಿಸ್ಟ್ನಲ್ಲಿ ಹೆಸರುಗಳನ್ನು ಇರುವಂಥದ್ದು ವೀಕ್ಷಕರೇ.
ಈ ಒಂದು ಆಗಸ್ಟ್ 17ನೇ ತಾರೀಕು ಏನು ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ಮೇಲೆ ಸೆಪ್ಟೆಂಬರ್ 16ನೇ ತಾರೀಕುವರೆಗೂ ಕೂಡ ಏನು ಹೊಸದಾಗಿ ಹೆಸರುಗಳನ್ನು, ಕೆಲವೊಬ್ಬರದ್ದು ಹೆಸರುಗಳು ಕರಡು ಮತದಾರರ ಪಟ್ಟಿಯಲ್ಲಿ ಬಂದಿಲ್ಲ ಅಂತಂದರೆ ಅಂಥವರಿಗೆ ಫಾರ್ಮ್ 6ನ ಭರ್ತಿ ಮಾಡಿ ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸಿಕೊಟ್ಟಿರುವಂಥದ್ದು ವೀಕ್ಷಕರೇ. ಅಂದರೆ ಸೆಪ್ಟೆಂಬರ್ 16ನೇ ತಾರೀಕುವರೆಗೂ ಕೂಡ ಇವರಿಗೆ ಒಂದು ಸಮಯದ ಕಾಲಾವಕಾಶ ಇರುವಂಥದ್ದು. ಅಲ್ಲಿವರೆಗೆ ನೀವು ಹೊಸದಾಗಿ ಮತ್ತು ಫಾರ್ಮ್ 6ನ ಅರ್ಜಿನ ಸಲ್ಲಿಸಿ ನೀವು ಮತದಾರರ ಫೈನಲ್ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಉಳಿಸ್ಕೊಳ್ಬೋದು ವೀಕ್ಷಕರೇ. ಇನ್ನು ವೀಕ್ಷಕರು ನೋಡ್ಬೋದು, ಈವರೆಗೆ ದೇಶಾದ್ಯಂತ ನಡೆದ ಪರಿಷ್ಕರಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ 19.9%, ಅರುಣಾಚಲ ಪ್ರದೇಶದಲ್ಲಿ 18.7% ಹಾಗೂ ಪಶ್ಚಿಮ ಬಂಗಾಳದಲ್ಲಿ 12% ASDDO ಮತದಾರರನ್ನು ಗುರುತಿಸಲಾಗಿತ್ತು. ಪ್ರಸ್ತುತ 3ನೇ ಹಂತದಲ್ಲಿ ಪರಿಷ್ಕರಣೆ ನಡೆಯುತ್ತಿರುವ ರಾಜ್ಯಗಳ ಪೈಕಿ ಹರಿಯಾಣದಲ್ಲಿ 16.3% ಮತ್ತು ಆಂಧ್ರ ಪ್ರದೇಶದಲ್ಲಿ 10.78% ಇಂತಹ ಮತದಾರರು ಕಂಡು ಬಂದಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಬರೋಬ್ಬರಿ 20.4%ರಷ್ಟು ASDDO ಮತದಾರರ ಪತ್ತೆಯಾಗುವ ಮೂಲಕ ರಾಜ್ಯವು ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸಿರುವಂಥದ್ದು. ಅಂದರೆ ವೀಕ್ಷಕರೇ, ದೇಶದಲ್ಲೇ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ASDDO ಮತದಾರರ ಪಟ್ಟಿಗೆ ಇಷ್ಟು ಜನರು ಮತದಾರರು ಹೆಸರನ್ನ ಸೇರಿರುವಂಥದ್ದು ವೀಕ್ಷಕರೇ. ಇನ್ನು ವೀಕ್ಷಕರೇ, ರಾಜ್ಯದಲ್ಲಿ ಜೂನ್ 30ರಿಂದ ಅಧಿಕೃತವಾಗಿ ಆರಂಭವಾಗಿದ್ದ ಈ ಪ್ರಕ್ರಿಯೆಯು 100% ಗಣತಿ ನಮೂನೆಗಳನ್ನು ವಿತರಣೆ ಮತ್ತು ಡಿಜಿಟಲೀಕರಣ ಪ್ರಕ್ರಿಯೆ ಮಂಗಳವಾರ ಸಂಜೆ ವೇಳೆಗೆ ಸಂಪೂರ್ಣಗೊಂಡಿದೆ. ಇದರಲ್ಲಿ ಸುಮಾರು ಹತ್ತತ್ರ 7 ಲಕ್ಷ ಸಮೀಪ ಮತದಾರರು ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಿ ಡಿಜಿಟಲೀಕರಣಗೊಳಿಸಿದ್ದಾರೆ ಅಂತ. ಆನ್ಲೈನ್ ಮೂಲಕವೇ SR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಿದ್ದಾರೆ ಅಂತೆ ಸುಮಾರು ಹತ್ತತ್ರ 7 ಲಕ್ಷದ ಮತದಾರರು. ಆರಂಭದಲ್ಲಿ ವೀಕ್ಷಕರೇ, ಈ ಒಂದು ಏನು SIR ಪ್ರಕ್ರಿಯೆ ಇತ್ತು, ಕೊನೆಯ ದಿನಾಂಕ ಜುಲೈ 29ಕ್ಕೆ ನಿಗದಿಪಡಿಸಿದ್ರು, ಗಡುವಿನ ನಿಗದಿಯಾಗಿತ್ತು. ಆದರೆ ಇವಾಗ ಮುಖ್ಯ ಚುನಾವಣಾಧಿಕಾರಿಯಾಗಿರ್ತಕ್ಕಂಥ ಪಿ. ಅನೂಪ್ ಕುಮಾರ್ ಅವರು ಆಗಸ್ಟ್ 8ರವರೆಗೂ ಕೂಡ ಸಮಯ ವಿಸ್ತರಿಸಲಾಗಿದೆ. ಇನ್ನೂ ಯಾರು SR ಎನ್ಯುಮರೇಷನ್ ಫಾರಮ್ನ ಸರಿಯಾಗಿ ಭರ್ತಿ ಮಾಡಿಲ್ಲ ಅಥವಾ SR ಫಾರಮ್ ಭರ್ತಿ ಮಾಡಿ BLOರಿಗೆ ಸಬ್ಮಿಟ್ ಮಾಡಿದ್ರು, ನಿಮ್ಮೊಂದು SR ಎನ್ಯುಮರೇಷನ್ ಫಾರಮ್ನ ಸರಿಯಾಗಿ ಅಪ್ಲೋಡ್ ಆಗಿದ್ದೀನಿ ಇಲ್ವ ಅಂತ ಯಾವ ರೀತಿ ನಿಮ್ಮ ಒಂದು ಮೊಬೈಲಲ್ಲಿ ಚೆಕ್ ಮಾಡೋದು ಅಂತಂದರೆ ಇಲ್ಲಿ ಇವಾಗ ತಿಳಿಸ್ಕೊಡ್ತಾ ನೋಡ್ಕೊಳ್ಬೋದು. ವೀಕ್ಷಕರೇ, ನಿಮ್ಮ ಒಂದು SR ಎನ್ಯುಮರೇಷನ್ ಫಾರಮ್ನ ಭರ್ತಿ ಮಾಡಿ BLOರಿಗೆ ನೀವು ಸಬ್ಮಿಟ್ ಮಾಡಿರ್ತೀರಿ. ನಿಮ್ಮ ಒಂದು ಸಬ್ಮಿಟ್ ಮಾಡಿರ್ತಕ್ಕಂಥ SR ಎನ್ಯುಮರೇಷನ್ ಫಾರ್ಮ್ ಸರಿಯಾಗಿ ಸಬ್ಮಿಟ್ ಆಗಿದೆಯಾ ಇಲ್ವಾ, ಅಥವಾ ನಿಮ್ಮ ಒಂದು ಕುಟುಂಬದಲ್ಲಿರುವಂಥ ಮತದಾರರು ಯಾರೆಲ್ಲ ಒಂದು ಸದಸ್ಯರಿರ್ತಾರೆ ಅಂಥವ್ರದ್ದು ಕೂಡ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಮಾಡಿದಾರಾ ಇಲ್ವಾ ಅಂತ ಮೊಬೈಲ್ ಮುಖಾಂತರವೇ ಚೆಕ್ ಮಾಡ್ಕೊಳ್ಬೋದು. ಮೊದಲನೇದಾಗಿ ವೀಕ್ಷಕರೇ, ಮೊಬೈಲಲ್ಲಿ NVSP ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಇಲ್ಲಿ ಫಿಲ್ ಎನ್ಯುಮರೇಷನ್ ಫಾರಮ್ ಅಂತ ಇದೆ. ಫಸ್ಟ್ ಆಪ್ಷನ್ ಫಾರ್ಮ್ಸ್ ಸೆಕ್ಷನಲ್ಲಿ ಫಿಲ್ ಎನ್ಯುಮರೇಷನ್ ಫಾರಮ್ ಅಂತ ಇದೆ. ಈ ಒಂದು ಕಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇದಾಗಿ ನಿಮ್ಮೊಂದು ಮೊಬೈಲ್ ನಂಬರು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾನ ಎಂಟ್ರಿ ಮಾಡಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಎಂಟ್ರಿ ಮಾಡೋದಾಗಿರುತ್ತೆ. ನಾನು ಇವಾಗ ನಿಮಗೆ ಮೊಬೈಲ್ ನಂಬರು ಮತ್ತು ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾ ಮತ್ತು ಮೊಬೈಲ್ಗೆ ಬಂದಿರುವಂಥ OTPನ ಎಂಟ್ರಿ ಮಾಡಿ ಮುಂದಿನ ಪ್ರೊಸೆಸ್ ತಿಳಿಸ್ತೀನಿ, ನೋಡ್ಕೊಳ್ಬೋದು. ವೀಕ್ಷಕರು ನೋಡ್ಬೋದು, OTP ಎಂಟ್ರಿ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಯಿತು. ಇಲ್ಲಿ ರಾಜ್ಯನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ರಾಜ್ಯನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಎಂಟರ್ ಎಪಿಕ್ ನಂಬರ್ ಇನ್ 2026 ಅಂತ ಇದೆ. ಯಾರ ಒಂದು ಮತದಾರರ SR ಎನ್ಯುಮರೇಷನ್ ಫಾರಮ್ ಸರಿಯಾಗಿ ಸಬ್ಮಿಟ್ ಆಗಿದೆಯಲ್ವ ಅಂತ ನೀವು ಚೆಕ್ ಮಾಡ್ತಾ ಇದ್ದೀರಿ, ಅವರ ಒಂದು ರೀಸೆಂಟ್ ಆಗಿರತಕ್ಕಂಥ ವೋಟರ್ ID ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡೋದಾಗಿರುತ್ತೆ. ನಾನು ಇವಾಗ ವೋಟರ್ ID ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರೊಸೆಸ್ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು. ವೀಕ್ಷಕರೇ ನೋಡ್ಕೊಳ್ಬೋದು, ವೋಟರ್ ID ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ ನಿಮಗೆ ಕೂಡ ಶೋ ಆಗಬೇಕು ವೀಕ್ಷಕರೇ. ಯುವರ್ ಫಾರ್ಮ್ ಹ್ಯಾಸ್ ಆಲ್ರೆಡಿ ಬಿನ್ ಸಬ್ಮಿಟೆಡ್, ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಯುವರ್ BLO ಅಂತ ಇದೆ. ಈ ರೀತಿಯಾಗಿ ನಿಮ್ಮದು ಸ್ಟೇಟಸ್ ತೋರಿಸ್ತಾ ಇತ್ತು ಅಂತಂದರೆ ನಿಮ್ಮದು ಖಂಡಿತವಾಗಿ ಸಕ್ಸಸ್ಫುಲ್ ಆಗಿ ನಿಮ್ಮ ಒಂದು SR ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಆಗಿದೆ ಅಂತ ಅರ್ಥ ವೀಕ್ಷಕರೇ. ಆಗಸ್ಟ್ 17ನೇ ತಾರೀಕು SR ಡ್ರಾಫ್ಟ್ ರೋ ಲಿಸ್ಟ್ನ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಆ ಒಂದು ಡ್ರಾಫ್ಟ್ ರೋ ಲಿಸ್ಟ್ನ ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರವೇ ಡೌನ್ಲೋಡ್ ಮಾಡೋದು, ನೀವು ಮೊಬೈಲ್ ಮುಖಾಂತರವೇ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ನಿಮ್ಮೊಂದು ಹೆಸರು ಆ ಒಂದು ಲಿಸ್ಟಲ್ಲಿ ಇದೆಯಾ ಇಲ್ವಾ ಅಂತ, ನಿಮ್ಮೊಂದು ಆ ಒಂದು ಲಿಸ್ಟಲ್ಲಿ ನಿಮ್ಮೊಂದು ಹೆಸರು ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಿದ್ದೀನಿ. ಇವಾಗ ವೀಕ್ಷಕರೇ, ನಿಮಗೆ SR ಡ್ರಾಫ್ಟ್ ರೋ ಲಿಸ್ಟ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಆಗಸ್ಟ್ 17ನೇ ತಾರೀಕು ಬಿಡುಗಡೆ ಆಗುವಂಥ SR ಲಿಸ್ಟ್ನ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ. ಮತ್ತು ಈ ಒಂದು ಹೋಮ್ ಪೇಜ್ಗೆ ಬಂದಾದ ನಂತರ ಇಲ್ಲಿ ನೋಡ್ಕೊಳ್ಬೋದು
ಎರಡು ಸೆಕ್ಷನ್ಗಳು ತಮಗೆ ಕಾಣ್ತಾ ಇರುವಂಥದ್ದು. ಒಂದು ಸೆಕ್ಷನ್ ನೋಡ್ಕೊಳ್ಬೋದು ವೀಕ್ಷಕರೇ, ಫಾರ್ಮ್ಸ್ ಅಂತ ಒಂದು ಸೆಕ್ಷನ್ ಇದೆ, ಇನ್ನೊಂದು ಕೂಡ ಸರ್ವಿಸ್ ಅಂತ ಸೆಕ್ಷನ್ ಇದೆ. ಸರ್ವಿಸ್ ಸೆಕ್ಷನ್ ಕೆಳಗಡೆ ಡೌನ್ಲೋಡ್ ಎಲೆಕ್ಟ್ರಲ್ ರೋಲ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ರಾಜ್ಯನ ಸೆಲೆಕ್ಟ್ ಮಾಡೋದಾಗುತ್ತೆ. ರಾಜ್ಯನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಬೋದು. ಇವಾಗ ಕರ್ನಾಟಕ ಅಂತ ರಾಜ್ಯನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರಾಜ್ಯನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಇಯರ್ ಆಫ್ ರಿವಿಷನ್ ಅಂತ ಇದೆ. 2026 ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಅದನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ರೋಲ್ ಟೈಪ್ ಅಂತ ಇದೆ. ರೋಲ್ ಟೈಪಲ್ಲಿ ಇಲ್ಲಿ SIR ಡ್ರಾಫ್ಟ್ ರೋಲ್ ಲಿಸ್ಟ್ 2026 ಅಂತ ಬರುತ್ತೆ. ಆಗಸ್ಟ್ 17ನೇ ತಾರೀಕು ಇಲ್ಲಿ ಆ ಒಂದು ಲಿಸ್ಟ್ ಆ್ಯಡ್ ಆಗುವಂಥದ್ದು. ಆ ಒಂದು ಲಿಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ನೀವು ಚೆಕ್ಔಟ್ ಮಾಡ್ಕೊಳ್ಳೋದು ವೀಕ್ಷಕರೇ. ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನ ಸೆಲೆಕ್ಟ್ ಮಾಡಿ, ಅದಾದ ನಂತರ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾ ಎಂಟ್ರಿ ಮಾಡಿದ್ಮೇಲೆ SIR ಎನ್ಯುಮರೇಷನ್ ಲಿಸ್ಟ್ ಏನಿರುತ್ತೆ ಲಿಸ್ಟ್ ಓಪನ್ ಆಗುತ್ತೆ ವೀಕ್ಷಕರೇ. ಇಲ್ಲಿ ಕೆಳಗಡೆ ಪಾರ್ಟ್ ನಂಬರ್ಗಳು ಕೂಡ ಕಾಣುವಂಥದ್ದು. ಪಾರ್ಟ್ ನಂಬರ್ ಅಂದರೆ ನಿಮ್ಮ ಒಂದು ಪಾರ್ಟ್ ನಂಬರ್ ಏನಿರುತ್ತೆ ಆ ಒಂದು ಪಾರ್ಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಸೆಲೆಕ್ಟೆಡ್ PDF ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಆ ಒಂದು ಪಾರ್ಟಲ್ಲಿರುವಂಥ ಎಲ್ಲ ಮತದಾರರ ಪಟ್ಟಿ ಓಪನ್ ಆಗುತ್ತೆ ವೀಕ್ಷಕರೇ. ಅಂದರೆ ಕರಡು ಮತದಾರರ ಪಟ್ಟಿಯಲ್ಲಿ ಯಾರ್ದೆಲ್ಲ ಹೆಸರಿದೆ ಅಂಥವ್ರದ್ದು ಲಿಸ್ಟ್ ಪೂರ್ತಿಯಾಗಿ ಲಿಸ್ಟ್ ಓಪನ್ ಆಗುವಂಥದ್ದು. ಅಲ್ಲಿಂದ ನಿಮ್ಮ ಒಂದು ಹೆಸರು ಕೂಡ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೋದು ವೀಕ್ಷಕರೇ. ವೀಕ್ಷಕರೇ, ನಿಮ್ಮ ಒಂದು ಹೆಸರು SIR ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ಬಂದಿಲ್ಲ, ನಿಮ್ಮೊಂದು ಹೆಸರು ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ನಿಮಗೆ ಸೆಪ್ಟೆಂಬರ್ 16ನೇ ತಾರೀಕುವರೆಗೂ ಕೂಡ ನಿಮಗೆ ಕಾಲಾವಕಾಶ ಇರುತ್ತೆ ವೀಕ್ಷಕರೇ. ಅದರೊಳಗೆ ನೀವು ಹೊಸದಾಗಿ ಫಾರ್ಮ್ 6ನ ಭರ್ತಿ ಮಾಡಿ ಸೂಕ್ತ ದಾಖಲೆಗಳನ್ನು ಸಬ್ಮಿಟ್ ಮಾಡಿ, ಮತ್ತು ನಿಮ್ಮದು ಎಲ್ಲ ದಾಖಲೆಗಳನ್ನು ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ಡಾಕ್ಯುಮೆಂಟ್ಸ್ ಕೂಡ ವೆರಿಫಿಕೇಷನ್ ಆದಮೇಲೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದವು ಅಂತಂದರೆ ನಿಮಗೆ ಖಂಡಿತವಾಗಿ ಫೈನಲ್ ಲಿಸ್ಟಲ್ಲಿ ಮತ್ತೆ ನಿಮ್ಮೊಂದು ಹೆಸರನ್ನ ಬರುವಂಥದ್ದು. ಇನ್ನು ವೀಕ್ಷಕರೇ, ಯಾರಿಗೆಲ್ಲ ನೋಟಿಸ್ ಬರುತ್ತೆ ಚುನಾವಣಾ ಆಯೋಗದ ಕಡೆಯಿಂದ ಅಂತ ನೋಡೋದಾದರೆ ಯಾರೆಲ್ಲ SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡುವಾಗ 2002ರ ಮಾಹಿತಿಗಳನ್ನ ಯಾರೆಲ್ಲ ಫಿಲ್ ಮಾಡಿಲ್ಲ ಅಥವಾ ಅವರಿಗೆ 2002ರ ಡೀಟೇಲ್ಸ್ನ ಸಿಕ್ಕಿಲ್ಲ ಅಂತಂದರೆ ಅಂಥವರು ಅವರ ಮಾಹಿತಿಗಳು ಮಾತ್ರ SIR ಎನ್ಯುಮರೇಷನ್ ಫಾರ್ಮಲ್ಲಿ ಫಿಲ್ ಮಾಡಿ BLO ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ. ಅಂಥವರಿಗೆ ಮತ್ತು ಇನ್ನೂ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿಯಾಗಿರ್ತಕ್ಕಂಥ P. ಅನೂಪ್ ಕುಮಾರ್ ಸರ್ ಅವರೇ ಮಾಹಿತಿ ತಿಳಿಸಿರುವ ಹಾಗೆ ಯಾರ್ದೆಲ್ಲ 2002ರ ಮಾಹಿತಿಗಳು ಮ್ಯಾಚ್ ಆಗ್ತಾ ಇಲ್ಲ ಅಂಥವ್ರಿಗೂ ಕೂಡ ನೋಟಿಸ್ ಬರುತ್ತೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಚುನಾವಣಾ ಆಯೋಗ 11 ದಾಖಲೆಗಳನ್ನು ನಿಗದಿಪಡಿಸಿದೆ. ಆ ಒಂದು 11 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಯನ್ನು ನೀಡಿ ಮತ್ತೆ ಅವರ ಒಂದು ಹೆಸರನ್ನ ಉಳಿಸ್ಕೊಳ್ಬೋದು ಅಂತ ಆಯೋಗದ ಕಡೆಯಿಂದಲೇ ಮಾಹಿತಿಯನ್ನು ತಿಳಿಸಿರುವಂಥದ್ದು ವೀಕ್ಷಕರೇ. ಈ ರೀತಿಯಾಗಿ ನೀವು ಕೂಡ ಹೆಸರನ್ನು ಉಳಿಸ್ಕೊಳ್ಬೋದು ವೀಕ್ಷಕರೇ. ಇಷ್ಟು 5 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ SIR ಎನ್ಯುಮರೇಷನ್ ಫಾರ್ಮ್ ಬಗ್ಗೆ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.